157 ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗಿದೆ. ನಿಗಮದ ಕಚೇರಿಗೆ ಇಡಿ ಅಧಿಕಾರಿಗಳು ಆಗಮಿಸಿ ಆಡಳಿತಾಧಿಕಾರಿಯ ಬರುವಿಕೆಗೆ ಕಾದು ಕುಳಿತಿದ್ದಾರೆ. ಆಡಳಿತಾಧಿಕಾರಿ ರಾಜ್ಕುಮಾರ್ಗಾಗಿ ಕಾಯ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಶೋಧ ಕಾರ್ಯಕ್ಕೆ ಮುಂದಾಗಿರುವಂತಹ ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಿಗಮ ಮಂಡಳಿಯ ಕಚೇರಿಯ ಮೇಲೆ ದಾಳಿಯಾಗಿದೆ. ಅಲ್ಲಿ ಬೆಳಗಿನ ಜಾವ 3:30ರಿಂದಲೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ. ಸೊ ಈಗ ಆ ಕಚೇರಿಯಲ್ಲಿ ಅಧಿಕಾರಿಗಳೇನು ದಾಳಿ ನಡೆಸಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ, ಏನು ಅಪ್ಡೇಟ್ ಸಿಗ್ತಾ ಇದೆ? ಆಡಳಿತಾಧಿಕಾರಿ ಇನ್ನೂ ಕೂಡ ಬಂದಿಲ್ವಾ? ಎಷ್ಟೊತ್ತಿಗಂತೆ ಬರೋದು? ಶ್ವೇತಾ, ಹೌದು, ಈಗಾಗಲೇ ಕೇಂದ್ರ ಕಚೇರಿಗೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ರು. ಪ್ರಮುಖವಾಗಿ 7 ಗಂಟೆಗೆ ಇಡಿ ಅಧಿಕಾರಿಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಒಳಭಾಗಕ್ಕೆ ಹೋಗಿ ಪರಿಶೀಲನೆ ನಡೆಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಅಂದ್ರೆ ಕಚೇರಿ ಕ್ಲೋಸ್ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ MD ಅಂದ್ರೆ ಏನಿದ್ದಾರೆ ಈಗ MD ನೇಮಕ ಮಾಡಿದ್ದಾರೆ, ಹಂಗಾಮಿಯಾಗಿ ನೇಮಕ ಮಾಡಿದ್ದಾರೆ, ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥ ಅವ್ರು ಬರುವವರೆಗೂ ಕೂಡ ಅದು ಲಾಕ್ ಓಪನ್ ಆಗೋದಿಲ್ಲ. ನಂತರ ಲಾಕ್ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಇಡಿ ಅಧಿಕಾರಿಗಳು ಮುಂದಾಗ್ತಾರೆ. ಒಳಭಾಗದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮ ಮಂಡಳಿಯ 187 ಕೋಟಿ ಯೂನಿಯನ್ ಬ್ಯಾಂಕ್ ನಿಂದ ಹಣ ವರ್ಗಾವಣೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಕಂಪ್ಲೀಟ್ ಆಗಿ ಈ ಒಂದು ಕೇಂದ್ರ ಕಚೇರಿಯಲ್ಲೇ ಇರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಅಂದ್ರೆ 5 ಜನ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂತಹ ಕಚೇರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಜನರನ್ನ ಭೇಟಿ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಕರೆಸಿ ಲಾಕಪ್ ನ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿದ್ರೆ. ಒಳಭಾಗದಲ್ಲಿರ್ತಕ್ಕಂಥ ದಾಖಲೆಗಳೇನಿದೆ ಆ ದಾಖಲೆಗಳೆಲ್ಲವನ್ನ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಯಾವ ಅಕೌಂಟ್ಗೆ ಯಾರ್ಯಾರ ಹೆಸರಲ್ಲಿ ದುಡ್ಡನ್ನು ಹೋಗಿದೆ ಇದೆಲ್ಲವನ್ನ ಕೂಡ ಈ ಒಂದು ರೆಕಾರ್ಡ್ಸ್ ಅಂದ್ರೆ ದಾಖಲೆಗಳು ಇಲ್ಲೇ ಪ್ರಮುಖವಾಗಿ ಕೇಂದ್ರ ಕಚೇರಿಯಲ್ಲಿ ಸಿಗುವಂತ ಹಿನ್ನೆಲೆಯಲ್ಲಿ ಇಲ್ಲಿ ದಾಳಿನ ಮಾಡಲಾಗುತ್ತೆ. ಒಂದು ವೇಳೆ ಅಲ್ಲಿ ಅನುಮಾನ ಬಂದ ಸಂದರ್ಭದಲ್ಲಿ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ತೀರಾ ಇರ್ತಂದ್ರೆ ಇದು ಇಡಿ ಅಧಿಕಾರಿಗಳು ಸುಮೋಟೋ ಕೇಸನ್ನ ಕೂಡ ದಾಖಲು ಮಾಡ್ಕೊಂಡು ಯಾರ್ಯಾರು ಭಾಗಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ, ಅಂದ್ರೆ ಈ ಒಂದು ಹಣ ವರ್ಗಾವಣೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರನ್ನ ಕೂಡ ಮನೆಯ ಮೇಲೆ ಕೂಡ ದಾಳಿಯನ್ನ ಮಾಡಿರ್ತಕ್ಕಂಥ, ಅವರ ಕಚೇರಿಗಳ ಮೇಲೂ ಕೂಡ ದಾಳಿಯನ್ನ ಮಾಡಿರ್ತಕ್ಕಂಥ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇನು ಒಳಭಾಗದಲ್ಲಿ ಇಡಿ ಅಧಿಕಾರಿಗಳು ಕಾಯ್ತಾ ಕೂತಿದ್ದಾರೆ. ಅಂದ್ರೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಹಂಗಾಮಿಯಾಗಿರ್ತಕ್ಕಂಥ MD ಅವರು ಬರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಅವ್ರು ಬಂದ ನಂತರ ಕಚೇರಿ ಓಪನ್ ಆಗುತ್ತೆ. ನಂತರ ಒಳಭಾಗದಲ್ಲಿ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ಅಂದ್ರೆ ಹಂತವಾಗಿ ಏನೆಲ್ಲ ಇದೆ ಆ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ದಾಖಲೆಗಳಲ್ಲಿ ಏನೇನು ಉಲ್ಲೇಖ ಆಗಿದೆ ಎಲ್ಲವನ್ನ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಲಾಗುತ್ತೆ. ಪ್ರಮುಖವಾಗಿ ಆ ದಾಖಲೆಗಳಲ್ಲಿ ಇರ್ತಕ್ಕಂಥ ಅಂಶಗಳು ಅಂತಂದಾಗ ಈ ಒಂದು 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಸಹಿಗಳನ್ನ ಹಾಕಿದ್ದಾರೆ, ಯಾರ್ಯಾರು ಅದನ್ನ ರೆಕಾರ್ಡ್ಗಳನ್ನ ರೆಡಿ ಮಾಡಿದರೆ, ಜೊತೆಗೆ ಅಂದ್ರೆ ಈಗ ಯೂನಿಯನ್ ಬ್ಯಾಂಕ್ ನಿಂದ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನ ಗೊತ್ತಾಗಿರ್ತಕ್ಕಂಥ ಆ ಒಂದು ಯೂನಿಯನ್ ಬ್ಯಾಂಕ್ಗೆ ಹಣ ವರ್ಗಾವಣೆ ಆಗ್ಲಿಕ್ಕೆ ಯಾರ್ಯಾರ ಸಹಿಗಳಾಗಿದೆ ಮತ್ತೆ ಯಾರ್ಯಾರು ಸಾಕ್ಷಿಗಳು ಹಾಕಿದ್ದಾರೆ ಇದೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟ ಒಂದೊಂದು ಕಂಪ್ಲೀಟ್ ಆಗಿ ಎಲ್ಲವನ್ನ ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ, ದಾಖಲೆಗಳ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಮುಂದಿನ ತನಿಖಾ ಹಂತಕ್ಕೆ ಈ ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಒಂದು ವೇಳೆ ಅಲ್ಲಿ ಏನಾದ್ರು ಅಧಿಕಾರಿಗಳೇನಾದ್ರು ಈಗಿರ್ತಕ್ಕಂಥ ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳೇನಾದ್ರು ಸಿಕ್ಕಿ ಬಿದ್ದಿದೆ ಆದ್ರೆ ಅವರನ್ನ ವಶಕ್ಕೆ ಪಡೆದ ಸಾಧ್ಯತೆಗಳು ತೀರಾ ಇರುತ್ತೆ. ಯಾಕಂದ್ರೆ ಇಡಿ ಅಧಿಕಾರಿಗಳಿಗೆ ಬಂಧನ ಮಾಡುವಂತ ಅಧಿಕಾರವೂ ಕೂಡ ಇರುತ್ತೆ. ಹಾಗಾಗಿ ಏನಾದ್ರು ಒಂದು ವೇಳೆ ಇಲ್ಲಿ ಅಕ್ರಮ ಆಗಿರೋದು ಕಂಡುಬಂದಿದ್ದು, ಜೊತೆಗೆ ಆರೋಪಿಗಳೇನಾದ್ರೂ ಇಲ್ಲೇ ಇದ್ದಿದೆ ಅವ್ರನ್ನ ವಶಕ್ಕೆ ಪಡೆದ ಸಾಧ್ಯತೆಗಳು ಕೂಡ ತೀರಾ ಇರುತ್ತೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.